ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಹೇರ್ ಸ್ಟೈಲ್ ಕಾರ್ನರ್. ಇವತ್ತು ನಾವು ಆರಿ ಕ್ಲಾಸಲ್ಲಿ ಫ್ಲಾಟ್ ಲೋಡಿಂಗ್ ಸ್ಟಿಚ್ಚು, ಫಿಲ್ಲಿಂಗ್ ಸ್ಟಿಚ್ಚು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ 2 ಲೈನ್ಸ್ ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಚೈನ್ ಥ್ರೆಡ್ ತಗೊಂಡು ಒಂದು ಸ್ಮಾಲ್ ಲಾಕ್ ಹಾಕ್ಕೊಂಡು ಮೇಲಕ್ಕೆ ಒಂದು ದೊಡ್ಡ ಚೈನ್ ಹಾಕ್ಕೊಂಡು ಒಂದು ಸ್ಮಾಲ್ ಚೈನ್ ಹಾಕ್ಕೋಬೇಕು. ಲಾಕ್ ಚೈನ್ ಇದು. ಮತ್ತು ಹಿಂದೆಗಡೆ ತಗೊಂಡೋಗಿ ಮತ್ತೆ ಒಂದು ಲಾಂಗ್ ಚೈನ್, ಒಂದು ಲಾಕ್ ಚೈನ್, ಎಗೈನ್ ಲಾಂಗ್ ಚೈನ್, ಒಂದು ಲಾಕ್ ಚೈನ್, ಒಂದು ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್ ಅಂದ್ರೇನು ಅಂತೀವಿ, ಇದನ್ನೇ ಲಾಕ್ ಚೈನ್ ಅಂತೀವಿ. ಒಂದು ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್, ಅದು ಲಾಕ್ ಆಗ್ತೀವಿಲ್ಲ ಆ ಚೈನ್ ಅದು. ಈ ಥರ ಕ್ಲಾತ್ ಕಾಣಂಗೆ ಫಿಲ್ ಮಾಡಬೇಕು. ಇದು ಆರಿ ವರ್ಕಲ್ಲಿ ತುಂಬ ಇಂಪಾರ್ಟೆಂಟು. ಫಿಲ್ಲಿಂಗ್ ಸ್ಟಿಚ್ಚು, ಲೀಫ್ ಫಿಲ್ಲಿಂಗೂ ಇದರಲ್ಲಿನೇ ಮಾಡ್ಬೋದು ನಾವು. ಇದು ತುಂಬ ಇಂಪಾರ್ಟೆಂಟು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದು ನೋಡಿ ನಾನು ಹೇಳಿದ್ದಕ್ಕಿಂತ ನೀವು ನಮ್ಮ ವಾಯ್ಸ್ ಮ್ಯೂಟಲ್ಲಿ ಇಟ್ಬಿಟ್ಟು ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ. ಇದರಲ್ಲಿ ನಾವು ಕ್ಲಾತ್ ಮೇಲೆ ಕೈ ಫೋರ್ಸಾಗಿ ವೆಯ್ಟನ್ನು ಇಟ್ಕೋಬಾರ್ದು. ಕ್ಲಾತ್ ಮೇಲೆ ಕ್ಲಾತ್ ಅನ್ನೋದು ಕೆಳಗಡೆ ಹೋಗಿ ನಿಮಗೆ ಲೂಸ್ ಬರುತ್ತೆ. ನೀಡಿಲು ಲೆಫ್ಟು, ರೈಟು, ಫ್ರಂಟು, ಬ್ಯಾಕ್ಗೆ ನೀವು ನೀಡಿಲ್ನೇ ಬೆಂಡ್ ಮಾಡಬಾರ್ದು. ಇಲ್ಲಿ ನೋಡಿ ಇದೇ ಥರ ನೀವು ಸ್ಟಿಚ್ಚನ್ನು ಮಾಡ್ಕೊಂಬರಬೇಕು. ಆವಾಗ ನಿಮಗೆ ಸ್ಟಿಚ್ಚು ನೀಟಾಗಿ ಫಿಲ್ ಆಗಿ ಬರುತ್ತೆ. ಫಿನಿಶಿಂಗ್ ನೀಟಾಗಿ ಕೊಡ್ತೀರ ನೀವು. ಈ ಥರ ಒಂದು ಲಾಂಗ್ ಚೈನ್, ಒಂದು ಲಾಕ್ ಚೈನ್, ಒಂದು ಶಾರ್ಟ್ ಚೈನ್, ಒಂದು ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್, ನೀವು ಈ ಥರ ಹೇಳ್ಕೊಂಡು ನೀವು ಸ್ಟಿಚ್ಚನ್ನು ಮಾಡ್ಬೋದು. ಇದು ತುಂಬ ಈಸಿಯಾಗಿರುತ್ತೆ. ಇದು ನೀವು ಪ್ರಾಕ್ಟೀಸ್ ಮಾಡಿ ಯಾವುದಾದ್ರೂ ಡಿಸೈನ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಬ್ಲೌಸ್ಗೆ ಹೇಗೆ ನೀವು ಆರಿ ವರ್ಕ್ಗೆ ಮಾರ್ಕ್ ಮಾಡೋದು ಅನ್ನೋದು ನಾನು ಕ್ಲಿಯರಾಗಿ ಹೇಳ್ತೀನಿ. ಅದೇ ಥರ ಡಿಸೈನು ಹೇಗೆ ನೀವು ಮಾಡ್ಕೋಬೋದು ಅನ್ನೋದನ್ನು ನಾನು ಹೇಳ್ತೀನಿ. ನಮ್ಮ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಆರಿ ವರ್ಕಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲು ಎಲ್ಲ ಸ್ಟಿಚ್ಚಸ್ಸು ಪಿನ್ ಟು ಪಿನ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮನೇಲೇ ಕೂತ್ಕೊಂಡು ಕಲ್ತ್ಕೋಬೋದು. ಇದು ಕಲ್ತ್ಕೋಬೇಕಾರೋದಕ್ಕೆ ಎಜುಕೇಷನ್ ಬೇಕಾಗಿಲ್ಲ, ಆಗಲೇ ಏಜ್ ಲಿಮಿಟ್ ಇಲ್ಲ. ಸ್ಟೂಡೆಂಟ್ಸು, ವರ್ಕಿಂಗ್ ವುಮೆನ್ಸು, ಯಾರಿಗಾವುದು ಇಂಟ್ರೆಸ್ಟ್ ಇದೆಯೋ ಆರಿ ವರ್ಕ್ ಮೇಲೆ ಅವರೆಲ್ಲ ಕಲ್ತ್ಕೋಬೋದು. ಇಲ್ಲಿ ನಾನು ಕ್ಲೋಸ್ ಮಾಡಿ ಇದನ್ನೇ ಸೆಕೆಂಡ್ ಟೈಪು ಹೇಗೆ ಮಾಡೋದು ಅನ್ನೋದು ನಾನು ಹೇಳ್ತೀನಿ. ಇವಾಗ ಇನ್ನೊಂದು ಇಲ್ಲಿ ಡ್ರಾ ಮಾಡಿದ್ದೀನಿಲ್ಲ, ಅದನ್ನೇ ಹೇಗೆ ನಾವು ಸ್ಟಿಚ್ ಮಾಡೋದು ನೋಡೋಣ. ಇದು ಸ್ಮಾಲ್ ಲಾಕ್ ಹಾಕ್ಕೊಂಡು ಇಲ್ಲಿ ಕ್ರಾಸಾಗೆ ಹಿಂಗೆ ಬರಬೇಕು. ಆವಾಗ ನೀವು ಲೀವ್ಸ್ ಆರ್ ಫ್ಲವರ್ಸ್ ನಮಗೆ ಒಂದೇ ಶೇಪಲ್ಲಿ ಇರಲ್ಲ, ಒಂದು ಸ್ಮಾಲ್ ಸೈಜ್ನಿಂದ ಬಿಗ್ ಸೈಜ್ಗೆ ಹೋಗುತ್ತೆ. ಆ ಥರ ಟೈಮಲ್ಲಿ ನೀವು ಹೇಗೆ ಮಾಡೋದು ಅನ್ನೋದಕ್ಕೆ ಇದು ಸೆಕೆಂಡ್ ಟೈಪ್ ಆಫ್ ಫ್ಲ್ಯಾಟ್ ಲೋಡಿಂಗ್ ಸ್ಟಿಚ್ಚು. ಇಲ್ಲಿ ಸ್ಮಾಲ್ ಸ್ಟೆಪ್ಸ್ ತಗೊಂಡು ನಾವು ಡ್ರಾಯಿಂಗ್ ಥರ ಇಮೇಜ್ ಇನ್ಕ್ರೀಸ್ ಆಗ್ತಾ ಹೋಗಿದೆಯೋ ಅದೇ ಥರ ನಾವು ಸ್ಟಿಚ್ಚನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. ಸ್ಮಾಲ್ ಚೈನ್, ಒಂದು ಲಾಂಗ್ ಚೈನ್, ಇದೇ ಥರ ನಾವು ವರ್ಕ್ ಅನ್ನೋದು ಮಾಡ್ಬೋದು. ಇಲ್ಲಿ ನೋಡಿ ಈ ಥರ ನೀವು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇದನ್ನ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ನೀವು ಡಿಸೈನ್ಸನ್ನು ಹಾಕೋಕ್ಕೆ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ ಈ ಥರ ಕ್ರಾಸಾಗೆ ಫಿಲ್ ಮಾಡ್ಕೊಂಡು ಬರಬೇಕು. ಇವಾಗ ಆರಿ ವರ್ಕು ಯಾರಿಗಾದ್ರೂ ಇಂಟ್ರೆಸ್ಟ್ ಇರುತ್ತೆ ಕಲ್ತ್ಕೋಬೇಕು ಅಂತ, ಅವ್ರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಆಲ್ಮೋಸ್ಟ್ ಈ ವಿಡಿಯೋ ಅಲ್ಲಿ ನಿಮಗೆ ಫ್ಲ್ಯಾಟ್ ಲೋಡಿಂಗ್ ಸ್ಟಿಚ್ಚು ಹೇಗೆ ಮಾಡೋದು ಅನ್ನೋದೇ ಇಷ್ಟೊತ್ತಿಗೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನಿಸ್ತಾ ಇದೆ. ನಿಮ್ಗೆ ಇದಕ್ಕೂ ಅರ್ಥ ಆಗಿಲ್ಲ ಅಂದರೆ ನೀವು ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಯಾರಾದರೂ ಕ್ಲಾಸಲ್ಲಿ ಜಾಯಿನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ಪು ಲಿಂಕನ್ನು ಕೊಡ್ತೀನಿ. ಅದರಲ್ಲಿ ಜಾಯಿನ್ ಆಗಿ ಡೀಟೇಲ್ಸ್ನೇ ನೀವು ನೋಡಿಕೊಂಡು ಜಾಯಿನ್ ಆಗ್ಬೋದು. ಇಲ್ಲಿ ನೋಡಿ ಈ ಥರ ಒಂದು ಶಾರ್ಟ್ ಚೈನ್, ಒಂದು ಲಾಂಗ್ ಚೈನ್. ಇದಕ್ಕೆ ಔಟ್ಲೈನು ನೀವು ಜರಿ ಥ್ರೆಡ್ ಆದ್ರೇನು ಕೊಡ್ಬೋದು, ಜದ್ದೋಜಿ, ಬೀಡ್ಸ್ ಫಿಲ್ಲಿಂಗು, ಚಮ್ಕಿ, ಆ ಥರ ಬೀಡ್ಸ್ ಸ್ಟಿಚ್ಚು ಔಟ್ಲೈನ್ ಕೊಡ್ಬೋದು. ಅದನ್ನು ಬೀಡ್ ಸ್ಟಿಚ್ ಹೇಗೆ ನೀವು ಔಟ್ಲೈನ್ ಕೊಡೋದು ಅನ್ನೋದು ನಾನು ಈ ವಿಡಿಯೋ ಅಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಬೀಡ್ಸ್ನೇ ಹೇಗೆ ಯೂಸ್ ಮಾಡೋದು ಅಂತ. ಅದೇ ಥರ ನೀವು ಕಟ್ ಬೀಡ್ಸ್ನೇ ಯೂಸ್ ಮಾಡ್ಬೋದು. ಚಮ್ಕಿ ಸ್ಟಿಚಸ್ ಎಲ್ಲ ನಾವು ಮುಂದೆ ಬರೋ ವೀಡಿಯೋಸಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಈ ಥರ ಫಿಲ್ಲಿಂಗ್ ಸ್ಟಿಚಸ್ಗೆ ಬೀಡ್ಸಿಂದ ಹೇಗೆ
ಹೇಗೆ ನೀವು ಔಟ್ಲೈನ್ ಕೊಡೋದು ಅನ್ನೋದು ಈ ವಿಡಿಯೋ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ ಈ ಥರ ಕ್ರಾಸಾಗಿ ಬರುತ್ತೆ. ಅದೇ ಥರ ಕ್ರಾಸಾಗಿ ಇದನ್ನೇ ಎಂಡ್ ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟ್ ವಿಡಿಯೋ ನಾನು ಆರಿ ವರ್ಕು ಮಾರ್ಕಿಂಗ್ ಬ್ಲೌಸ್ ಮೇಲೆ ಹೇಗೆ ಮಾರ್ಕ್ ಮಾಡೋದು ಅನ್ನೋದು ಈಸಿಯಾಗಿ ಅರ್ಥ ಆಗೋ ಥರ ಬಿಗಿನರ್ಸ್ಗೆ ನಾನು ಹೇಳ್ತೀನಿ. ಆ ನೆಕ್ಸ್ಟ್ ವಿಡಿಯೋ ಅಲ್ಲಿ ನೀವು ಡಿಸೈನ್ ಹೇಗೆ ಬ್ಲೌಸ್ ಮೇಲೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದು ತೋರಿಸ್ತೀನಿ. ನೀವು ಈಸಿಯಾಗಿ ಮನೇಲಿ ಕೂತ್ಕೊಂಡು ನಿಮ್ಮ ಬ್ಲೌಸಸ್ ಆದ್ರೂ ನೀವು ಹಾಕ್ಕೋಬೋದು, ಅಷ್ಟು ಈಸಿಯಾಗಿರುತ್ತೆ. ನಾನು ಅಷ್ಟು ಕ್ಲಿಯರಾಗಿ ಹೇಳ್ತೀನಿ. ಇಲ್ಲಿ ಎಂಡ್ ಮಾಡಿಬಿಟ್ಟು ಇಲ್ಲಿ ಎಂಡ್ ನಾಟ್ ಹಾಕ್ಕೊಂಬಿಟ್ಟು ಈ ಥ್ರೆಡ್ಡನ್ನೇ ಕಟ್ ಮಾಡಿಬಿಟ್ಟು ಇದಕ್ಕೆ ಔಟ್ಲೈನು ಜರಿ ಥ್ರೆಡ್ ಇದ್ರೇನು ಕೊಡ್ಬೋದು, ಇಲ್ಲ ನೀವು ಬೀಡ್ಸ್ ಆದ್ರೇನು ಕೊಡ್ಬೋದು. ಈ ವಿಡಿಯೋ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬೀಡ್ಸನ್ನು ಕೊಡ್ತೀನಿ. ನೀವು ಚಮ್ಕಿ ಸ್ಟಿಚ್ ಗೊತ್ತು ಅಂದರೆ ಸ್ಟೆಮ್ಕಿ ಸ್ಟಿಚ್ ಆದ್ರೂ ನೀವು ಕೊಡ್ಬೋದು. ಇದೇ ಥರ ನೀವು ಶುಗರ್ ಬೀಡ್ಸ್ನ ಹೇಗೆ ಸ್ಟಿಚ್ ಮಾಡ್ತೀವೋ ಅದೇ ಥರ ನೀವು ಕಟ್ ಬೀಡ್ಸು ಕ್ಯೂಬ್ ಬೀಡ್ಸನ್ನು ಯೂಸ್ ಮಾಡ್ಕೋಬೋದು. ಶುಗರ್ ಬೀಡ್ಸಲ್ಲಿ ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ಅದನ್ನು ಸೇಮ್ ಇದೇ ಥರ ನಾವು ಸ್ಟಿಚ್ ಮಾಡ್ತೀವಿ. ಇಲ್ಲಿ ನೋಡಿ 3 ಬೀಡ್ಸ್ನೇ ಹಾಕಿ ಶುಗರ್ ಬೀಡ್ಸ್ ಸ್ಟಿಚ್ ಮಾಡೋವಾಗ ನೀವು ಮಿಷನ್ ಥ್ರೆಡ್ ಸ್ವಿಂಗ್ ಮಿಷನ್ ಥ್ರೆಡ್ನೇ ಯೂಸ್ ಮಾಡಬೇಕು, ಕಾಟನ್ ಥ್ರೆಡ್ನೇ. ಕ್ಲಾತ್ ಸ್ಟಿಚ್ ಮಾಡೋಕ್ಕೆ ಯೂಸ್ ಮಾಡ್ತೀವಿಲ್ಲ ಆ ಥ್ರೆಡ್ನೇ ಯೂಸ್ ಮಾಡಿಕೊಂಡು ನೀವು ಬೀಡ್ಸನ್ನೇ ಸ್ಟಿಚ್ ಮಾಡಬೇಕು. ಸಿಲ್ಕ್ ಥ್ರೆಡ್ಡಲ್ಲಿ ಆಗಲ್ಲ, ಸಿಲ್ಕ್ ಥ್ರೆಡ್ ಆವಾಗವಾಗ ಕಟ್ ಆಗಿಬಿಡುತ್ತೆ. ನಿಮಗೆ ಸ್ವಿಂಗ್ ಮಿಷನ್ ಥ್ರೆಡ್ ಆದರೆ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ನೋಡಿ ಚೈನ್ ಸ್ಟಿಚ್ ಹಾಕ್ತೀವಿಲ್ಲ ಅದೇ ಥರ ಸೇಮ್ ಹಾಕ್ಕೊಂಬರೋವಾಗ 3 ಬೀಡ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡು ಈ ಥರ ಚೈನ್ ಸ್ಟಿಚ್ ಹಾಕ್ಕೋಬೋದು. ಈ ಥರನೇ ಹಾಕ್ಕೋಬೇಕು ಇದನ್ನೇ. ಇಲ್ಲಿ ನಾವು ಎಡ್ಜಸ್ ಕಾರ್ನರಲ್ಲಿ ಟರ್ನ್ ಆಗೋವಾಗ ಆಪೋಸಿಟಲ್ಲಿ ಒಂದು ಸ್ಮಾಲ್ ಚೈನ್ ಹಾಕ್ಕೊಂಡು ಮತ್ತು ನಾವು ಬೀಡ್ಸ್ನೇ ಇನ್ಕ್ಲೂಡ್ ಮಾಡಿಕೊಂಡು ಥ್ರೆಡ್ಗೆ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಶುಗರ್ ಬೀಡ್ಸ್ನೇ 3 ಬೀಡ್ಸ್ಗೆ ಸ್ಟಿಚ್ ಮಾಡಿ ಚೈನ್ ಸ್ಟಿಚ್ಚು ಅದಕ್ಕೆ ಮೇಲೆ ಹಾಕಿದರೆ ನಿಮಗೆ ನೋಡೋಕ್ಕೂ ಚೆನ್ನಾಗಿರಲ್ಲ, ಅಲ್ಲಿ ಲೂಸ್ ಬರುತ್ತೆ, ಆಮೇಲೆ ಕಟ್ ಆಗುತ್ತೆ. ಎಲ್ಲಿ ಕಾರ್ನರ್ಸ್ ನೀವು ಟರ್ನ್ ಆಗಬೇಕು ಅಂದರೆ ಅಲ್ಲಿ ಆಪೋಸಿಟ್ ಲೈನಿಗೆ ಆಪೋಸಿಟಲ್ಲಿ ಒಂದು ಸ್ಮಾಲ್ ಲಾಕ್ ಹಾಕ್ಕೊಂಡು ಆಮೇಲೆ ನೀವು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಈ ಥರ. ಇವಾಗ ಬೀಡ್ಸ್ ನಿಮಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. 3 ಬೀಡ್ಸ್ಗೆ ಚೈನ್ ಸ್ಟಿಚ್ ಆಗಬೇಕು. ಈ ಥ್ರೆಡ್ ನೀಡಿಲ್ಗೆ ಫಸ್ಟು ಬೀಡ್ಸ್ನೇ ಇನ್ಸರ್ಟ್ ಮಾಡಿಕೊಂಡು ನೀಡಿಲಿಂದ ಥ್ರೆಡ್ಗೆ 3 ಬೀಡ್ಸ್ನೇ ಇನ್ಸರ್ಟ್ ಮಾಡಿ ಚೈನ್ ಸ್ಟಿಚ್ ಹೀಗೆ ಮಾಡಬೇಕು. ಇದೇ ಥರ ಮಾಡಬೇಕು. ಆಲ್ಮೋಸ್ಟ್ ನಿಮಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಇದನ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಬ್ಲೌಸ್ ಮಾರ್ಕಿಂಗ್ ನೋಡೋಣ. ಫಿನಿಶ್ ಆದಮೇಲೆ ಲುಕ್ ಅನ್ನೋದು ಈ ಥರ ಬರುತ್ತೆ. ಇದೇ ಥರ ನೀವು ಯಾವುದಾದ್ರೂ ಶೇಪ್ ಆರ್ ಡಿಸೈನ್ನೇ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.